ಇನ್ನು ಯುದ್ಧದ ಅಪ್ಡೇಟ್ಸ್ ಕೊಡೋದಾದ್ರೆ ಯುದ್ಧದಲ್ಲಿ ಕದನ ವಿರಾಮ ಆಗಿದ್ರೂ ಇಸ್ರೇಲ್ ದಾಳಿಯನ್ನು ಮುಂದುವರಿಸಿದೆ ಲೆಬನಾನ್ ಮೇಲೆ ಆದಂತಹ ದಾಳಿಯಿಂದ ಸರ್ವನಾಶ ಆಗಿದೆ. ನಬಾತೆ ಜಿಲ್ಲೆಯಲ್ಲಿ ಕಟ್ಟಡಗಳೆಲ್ಲ ಛಿದ್ರ ಆಗಿದೆ. ದಕ್ಷಿಣ ಬೈರುತ್ನಲ್ಲೂ ಕೂಡ ಇಸ್ರೇಲ್ನಿಂದ ಮಿಸೈಲ್ ದಾಳಿಯಾಗಿತ್ತು. ಜನವಸತಿ ಕಟ್ಟಡದ ಮೇಲೆ ಇಸ್ರೇಲ್ನಿಂದ ಭೀಕರ ದಾಳಿ. ಇನ್ನು ಇಸ್ರೇಲ್ನ ಮಿಸೈಲ್ ದಾಳಿಗೆ ಲೆಬನಾನ್ನ ಮಕ್ಕಳು ಕೂಡ ಬಲಿಯಾಗಿದ್ದಾರೆ. 20ಕ್ಕೂ ಹೆಚ್ಚು ಪುಟ್ಟ ಕಂದಮಗಳು ಕೊನೆಯುಸಿರೆಳೆದಿದ್ದಾರೆ. ಮುಗ್ಧ ಮಕ್ಕಳನ್ನ ಕೊಂದಿದೆ ನೇತನ್ಯಾಹು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಇಸ್ರೇಲ್ನ ಮಿಸೈಲ್ ದಾಳಿಯ ಸ್ವರೂಪ ಹೇಗಿತ್ತು ಅಂದ್ರೆ ಪುಟ್ಟ ಪುಟ್ಟ ಮಕ್ಕಳು ಕೂಡ ಉಸಿರು ಚೆಲ್ತಾ ಇದ್ದಾರೆ. ಇನ್ನು ಬಾಳಿ ಬದುಕಬೇಕಾದಂಥ ಜಗತ್ತನ್ನೇ ಕಾಣದಂತಹ ಪುಟಾಣಿ ಮಕ್ಕಳು ಕೂಡ ಈ ಯುದ್ಧದಾಹದಲ್ಲಿ ಬಲಿಯಾಗಿದ್ದಾರೆ. ಈ ಮುಗ್ಧ ಮಕ್ಕಳನ್ನ ಕೊಂದಿದ್ದೆ ನೇತನ್ಯಾಹು ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಲೆಬನಾನ್ ಗಮನಿಸ್ತಾ ಇದ್ದೀವಿ. ಏಕಾಏಕಿ ಬಂದು ಬಿದ್ದಂತಹ ಮಿಸೈಲ್ಗಳಿಂದಾಗಿ ಈಗಾಗಲೇ ಸಾಕಷ್ಟು ಜನ ಜೀವವನ್ನೇ ಕಳೆದುಕೊಂಡಿದ್ದಾರೆ. ಇದರಲ್ಲಿ ಪುಟ್ಟ ಪುಟ್ಟ ಮಕ್ಕಳು, ವಯೋವೃದ್ಧರು, ಬಾಳಿ ಬದುಕಬೇಕಾಗಿದ್ದಂತಹ ಯುವಕರು, ತರುಣಿಯರು ಸಾಕಷ್ಟು ಜನ ತಮ್ಮ ಜೀವವನ್ನು ಕಳೆದುಕೊಂಡಿದ್ದಾರೆ. ಲೆಬನಾನ್ ಮೇಲೆ ಅಟ್ಯಾಕ್ ಮಾಡಬಾರ್ದು ಅನ್ನೋದು ಇರಾನ್ನ ವಾದವಾಗಿತ್ತು. ಇದಕ್ಕೆ ವಾದಕ್ಕೆ